ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ. ಸೊ ನಾನು ಇವತ್ತು ಮತ್ತೆ ಕುಕಿಂಗ್ ವ್ಲಾಗ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ, ನಾನು ಯಾವ ಥರ ಮಾಡ್ತೀನಿ ಚಿಕನ್ ಬಿರಿಯಾನಿನ ನೀವು ನೋಡಿ. ಸೊ ಮೊದಲಿಗೆ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ನಾನು ಮಾಡ್ಕೊತಾ ಇರೋದು 3 ಜನಕ್ಕೆ ಆಗೋ ಅಷ್ಟೇ ನಾನು ಮಾಡ್ತಿರೋದು ಇವತ್ತು. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು 2 ಈರುಳ್ಳಿನ ಕಟ್ ಮಾಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಈರುಳ್ಳಿ ಆಗಲಿ ಬೇರೆ ಎಲ್ಲ ಐಟಮ್ಸ್ ಆಗಲಿ ಆ ಥರ. ಮತ್ತು ಮಸಾಲ ಐಟಮ್ಸ್ ನಾರ್ಮಲಾಗಿ ಏನು ಬರುತ್ತೋ ಅದು ತೊಗೊಂಡಿದ್ದೀನಿ. ಏನಿದು ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಇನ್ನೂ ಏನಾದರೂ ನೀವು ಹಾಕೊಬೋದು. ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಮತ್ತು ಮೆಣಸಿನ್ಕಾಯಿನ 3 ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದರಲ್ಲಿ 2 ಟೊಮೊಟೊನ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಚಿಕನ್ ಇನ್ನೂ ನೆನೀತಿದೆ. ಸೊ ವಿಡಿಯೋ ಮಾಡ್ತಾನೆ ನಾನು ನಿಮಗೆ ಏನೇನು ಹಾಕ್ಬೇಕಂತ ನಾನು ಹೇಳ್ತೀನಿ. ಮೊದಲಿಗೆ ನಾನು ಕುಕ್ಕರೇ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿಲಿ ನಾನು ಎಣ್ಣೆ ತೊಗೊಟ್ಟಿದ್ದೀನಿ ಫಸ್ಟು. ಸೌಟೆ ತಗೊಳ್ಳೋಣ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ನನಗೆ ನಾರ್ಮಲಾಗಿ ಕೇಕ್ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ಯಾರೋ ಕಮೆಂಟ್ ಅಂತ ಹೇಳಿದರು ಕೇಕ್ ಅಂದರೆ ಚಾಕ್ಲೇಟ್ ಕೇಕ್ ಏನೋ ಮಾಡಿ ಅಂತ. ಸೊ ನನ್ನ ಟೈಮ್ ಇದ್ದಾಗ ನಾನು ಅದನ್ನೇ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹಾಕೋ ಕಮೆಂಟ್ಸಿಗೆ ನಾನು ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಎಣ್ಣೆ ಅಲ್ಲ, ಸಾರಿ, ಕುಕ್ಕರ್ ಇದೆ. ಸೊಗೆ ಎಣ್ಣೆ ಹಾಕೊಳ್ತೀನಿ. ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ. ನಾನು ಮಾಡ್ತಿರೋದು 3 ಜನಕ್ಕಷ್ಟೇ. ಅದು ಚಿಕನ್ ಅದು ಎಷ್ಟು kg ಇದೆ ಅಂತಲೂ ಗೊತ್ತಿಲ್ಲ. ನೋಡ್ಬೇಕು ಎಷ್ಟು ಹಾಕ್ಬೇಕು ಏನು ಅಂತ. ಇನ್ನೂ ಸ್ಟಾಪ್ ಮಾಡ್ತೀವಿ, ಇಟ್ಟು ಬಿಡು. ಈಗ ಎಣ್ಣೆ ಕಾಯ್ತಾ ಇದೆ. ಸೊ ಅದು ಕಾದಾದಮೇಲೆ ಅದೇನೋ ಮಸಾಲೆ ಐಟಮ್ಸ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಬೇಡ ಅಂತಲೇ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿಲ್ಲ. ಬಾರಿ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಬೇಡ ಅಂತಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ ಅಂತ ಹೇಳ್ತಾಳೆ. ಇದು ನೋಡಿ ಆಲ್ರೆಡಿ ಸ್ವಲ್ಪ ಲೈಟಾಗಿ ಕಾದಿದೆ. ಸೊ ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸಿಡಿತದೆ ಅಲ್ವಾ ಗೈಸ್. ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ. ರಿಯಾಲಿಟಿ ನೋಡಿ ಗೈಸ್. ಆ ಕಡೆ ಹಾಕ್ತೇಳಿ ದೂರ ಹೊಡೈತಲ್ಲ. ನನಗೆ ಎಣ್ಣೆ ಇದ್ದರೆ ಸ್ವಲ್ಪ ಭಯನೇ ಗೈಸ್. ದೊಡ್ಡದಿತ್ತಲ್ಲ ಒಳಗಡೆ ಇರಬೇಕು. ಅದಲ್ಲ, ಇನ್ನೊಂದು ಏನಂದರೆ, ನನಗೆ ಗೊತ್ತಿಲ್ಲ ನಿಮಗೆ ವೀಡಿಯೋಸ್ ನಾನು ಹಾಕ್ತಿರೋ ನಿಮ್ಗೆ ಇಷ್ಟ ಆಗ್ತಿಲ್ವ ಅಂತ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗ್ತಿದೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ, ಸರಿನಾ? ನಾನು ಆ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಚಾಕ್ಲೇಟ್ ಕೇಕ್ ಕೇಳಿರೋರಿಗೆ ವಿಡಿಯೋ ಸಂಡೇ ಸಂಡೇ ನಾಳೆ ಇಲ್ಲ, ನಾಳೆ ನನ್ನ ಕಾಲೇಜು ಬಂದಮೇಲೆ ಇರುತ್ತೆ. ಸರಿ, ಬಂದಮೇಲೆ ಟೈಮ್ ಇದ್ದರೆ, ಟೈಮ್ ಏನಾದರೂ ಇದ್ದರೂ, ಟೈಮ್ ಇಲ್ಲಾದ್ರೂ ಟೈಮ್ ಮಾಡಿಕೊಂಡು ನಾವು ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಹಂಗೆ ನಿಮ್ಗೆ ಯಾವ ಥರ ಬೇಕು, ಯಾವ ಥರ ವೀಡಿಯೋಸ್ ಬೇಕು ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಮಾಡಿ ಹಾಕ್ತೀನಿ. ಅಕ್ಕಿ ಇಲ್ಲ, ಅಕ್ಕಿನೇ ನೆನ್ಸ್ಕೊಂಡು ಇಟ್ಕೊಂಡಿಲ್ಲ. ಅವಳು ಬಿರಿಯಾನಿ ಮಾಡ್ತಾಳಂತೆ ನೋಡಿ ಗಾಯ್ಸ್. ಇಲ್ಲಿ ನೋಡಿ, ಇದು ಸ್ವಲ್ಪ ಲೈಟಾಗಿ, ಇದು ಸ್ವಲ್ಪ ಬ್ರೌನ್ ಆಗಲಿ ನೋಡಿ. ನಾರ್ಮಲಾಗಿ ಬ್ರೌನ್ ಕಲರ್ ಆಗಿದೆ. ಸೊ ನಾನೀಗ ಸೀಸ್ಬಿಟ್ಟೋಳೆ ಬ್ರೌನ್ ಕಲರ್ ಆಗಿದೆ ಅಂತ ಹೇಳ್ತಾಳೆ. ನಾನು ಹೇಳಿದಲ್ವಾ ಮೆಣಸಿನ್ಕಾಯಿ, ಅದೇನೋ ಹೇಳಿದ್ನಲ್ಲ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಖಾರ ಇದ್ರೂ ಚೆನ್ನಾಗಿರುತ್ತೆ.
ಗೈಸ್ ಆ್ಯಂಡ್ ನಾನು ಇದರಲ್ಲಿ ಒಂದು ಸ್ಪೂನ್, ಒಂದು ಸ್ಪೂನ್ ಬೇಡ, ಹಾಫ್ ಹಾಕು. ಒಂದು ಹಾಫ್ ಇಲ್ಲ 1 ಸ್ಪೂನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಫ್ಲೇವರು ಹೋಗಬೇಕು, ಸ್ವಲ್ಪ ಸ್ವಲ್ಪ ಬೆಂದ್ಬಿಟ್ಟು ಅದು ಫ್ಲೇವರ್ ಹೋಗಬೇಕು. ಅಲ್ಲಿಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೈಸ್ ನಾನು ಪುಡಿಯುಪ್ಪು ಇಲ್ದಿರೋ ಕಾರಣ ನಾನು ಕಲ್ಲುಪ್ಪು ಹಾಕೊತಾ ಇದ್ದೀನಿ. ಸೊ ನಂಗೆ ಗೊತ್ತಾಗುತ್ತೆ ಅಳತೆ ಎಷ್ಟು ಹಾಕಬೇಕು ಏನು ಅಂತ. ಮ್ಯಾಕ್ಸ್ ಅದಕ್ಕೆ ಗೊತ್ತಾಯ್ತದೆ ಅಂತ ಹೇಳ್ತಾಳೆ. ನಾನು ಸ್ವಲ್ಪ ಲೈಟಾಗಿ ಹಾಕೊತೀನಿ ಉಪ್ಪು. ಸೊ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋಂತಹ 2 ಟೊಮೊಟೊನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ, ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲನೂ ಈಸಿನೇ ಮಾಡಕ್ಕೆ ಬರೋರು ಹೆಂಗೆ ಹೇಳ್ತಾರೆ ಗೈಸ್, ನಮ್ಮಂಥವ್ರು ಏನೋ ಹೇಳಬೇಕು ಗೊತ್ತಿಲ್ಲ. ನಾನು ಮಾಡೋದೇನೋ ತಿನ್ಬಿಟ್ರೆ ಅವ್ರುಗಳು ಅಷ್ಟೇ. ಆದರೆ ನಾನು ಚೆನ್ನಾಗೇ ಮಾಡ್ತೀನಿ ಗೈಸ್ ಅಡುಗೆನ. ಸರ್ ನಿಮಗೆ ನಾನು ನನ್ನ ತಂಗಿ ಏನಾದರೂ ಚಾಲೆಂಜಸ್ ಮಾಡಬೇಕು ಅದು ಇದು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹೇಳಿ. ಅಡುಗೆ ಮಾತ್ರ ಹೇಳ್ಬೇಡ್ರಿ, ನಿಜ ಹೇಳ್ತಿದ್ದೀನಿ, ನಾನಂತೂ ಮಾಡಲ್ಲ. ಎಸ್ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ಯಾವ್ದಾದ್ರು ಒಂದು ರೆಸಿಪಿನ ಈಗ ಎಕ್ಸಾಂಪಲ್ ಪಲಾವ್ ಇರ್ಬೋದು, ಏನೋ ಒಂದು ಐಟಮ್ಸ್ ಯಾವ್ದಾದ್ರು ಒಂದು ರೆಸಿಪಿನ ಇಟ್ಕೊಂಡು ಅಲ್ಲಿ ಅವಳು ಇಲ್ಲಿ ಕಡೆ ನಾನು ಒಂದು ರೆಸಿಪಿನ ಅವಳ ಸ್ಟೈಲಲ್ಲಿ ಅವಳು ಬಂದಂಗೆ ಅವಳು ಮಾಡ್ಬೋದು, ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಅವೆರಡನ್ನೂ ಅಡುಗೆ ಮಾಡಿ ನಾವು ಅಮ್ಮಗೆ ಟೇಸ್ಟ್ ಕೊಟ್ಟು ಯಾರ್ದು ಚೆನ್ನಾಗಿದೆ ಏನು ಅಂತ ಹೇಳ್ಬೇಕು ಅನ್ನೋದೊಂದು ಐಡಿಯಾ ಇದೆ. ಸೊ ಗೊತ್ತಿಲ್ಲ ಯಾವಾಗ ಏನು ಮಾಡೋದು ಅಂತ. ಸೊ ಹೇಳಿ ನಿಮ್ಗೆ ಅದೇನೋ ಅದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಇದಾಗಿದ್ದಿಲ್ಲ, ಕೋಲ್ಡ್ ತಣ್ಣೀರಾಗ್ಬಿಟ್ಟೈತೆ. ಗೈಸ್ ನಾನಿಲ್ಲಿ ಚಿಕನ್ನ ತೊಳ್ಕೊತಾ ಇದ್ದೀನಿ ಕ್ಲೀನಾಗಿ. ಇದು ಹಾಕ್ತಾ ಇದೆ, ಇನ್ನು ಕುದಿಬೇಕಲ್ವಾ. ಸೊ ಆಲ್ರೆಡಿ ಎಲ್ಲ ತೊಳೆದ್ಬಿಟ್ಟೇ ಫ್ರಿಜ್ಗೆ ಇಕ್ಕಿದ್ದು. ಸೊ ಇನ್ನೊಂದು ಸ್ವಲ್ಪ ತೊಳೆಯೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಮೇ ಬಿ ಇದು ಐ ಥಿಂಕ್ ಇದು ಅರ್ಧ ಕೆ ಜಿನ 1 kgನ, ಐ ಥಿಂಕ್ 1 kgನೇ ಅನ್ಕೊತೀನಿ. ಅರ್ಧ ಕೆ ಜಿ ಇಲ್ಲ 2 kg. 2 kg ತಂದಿರೋದು. ನಮ್ಗೆ ಯಾವುದೇ ಪೀಸ್ ಬೇಕೋ ಅದನ್ನ ಮಾತ್ರ ಕೇಳು ಒಂದ್ಸಲಿ. ಅದನ್ನ ಮಾತ್ರ ಹಾಕೊಂಡು ಮಾಡ್ತಾ ಇದ್ದೀವಿ. ತೊಳೆದಿಟ್ಟಿದ್ದೀನಿ. ಈಗ ನೋಡೋಕೆ ಮಾತ್ರ ಇಷ್ಟು ಕಚಡ ಕಾಣಿಸ್ತೇವೆ, ತಿನ್ಬೇಕಾದ್ರೆ ಜೋಡಿಸ್ಕೊಂಡು ತಿಂತೀವಿ ಅಲ್ವಾ ಗೈಸ್. ಈ ಕಡೆ ಇದು ಆಲ್ರೆಡಿ ಕುದ್ದಕ್ಕಾಗಿದೆ. 2 ಗ್ಲಾಸ್ನ ನಾನು ಹಾಕೊತೀನಿ ಅಕ್ಕಿನ, ಬಿಕಾಸ್ ಇವತ್ತಿಗೆ ಮತ್ತು ನಾಳೆ ಬೆಳಗ್ಗೆಗೆ. ಇದೇ ತಗೊಳ್ಳಿ ಬೌಲ್ ಎಲ್ಲಿದೆ ನಾನಿಲ್ಲಿ ಇಷ್ಟು ಉದ್ದ ಗ್ಲಾಸಷ್ಟು 2 ಗ್ಲಾಸಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಾನು ಬಿರಿಯಾನಿದು ಮಸಾಲೆ ಇದೆ ಅಂತ ಅಂದ್ಕೊಂಡು ಮಾಡಕ್ಕೆ ಬಂದೆ. ನೋಡ್ರಿ ಇಲ್ವೇ ಇಲ್ಲ ಗೈಸ್, ಖಾಲಿ ಆಗಿಬಿಡೈತೆ. ಸ್ವಲ್ಪ ನೋಡಿ ಲೈಟಾಗಿ ಬಂತು. ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರಲ್ಲಿ ನಾವು ಇಷ್ಟವಾಗಿ ತಿನ್ನೋ ಪೀಸಸ್ ಮಾತ್ರ ನಾವು ಹಾಕೊಂಡಿರೋದು. ಈ ನಾರ್ಮಲ್ ಅಂದರೆ ಮೂಳೆ ಇರೋ ಪೀಸಸ್ನ ಮಾತ್ರ ನಾವು ಹಾಕೊಂಡಿರೋದು. ಮೂಳೆ ಇರೋದು ಯಾವುದು ನಾವು ಹಾಕೊಂಡಿಲ್ಲ. ನ್ಯಾಚುರಲ್. ಏನಾದ್ರು ಬೇಕಾ ನಿಂಗೆ? ಏನು ಬೇಕಂದ್ರೆ ಏನಾದ್ರು ತಿನ್ನೋಣ ಅಂತ, ಐ ಮೀನ್ ಕುಡಿಯೋಣ ಅಂತ ಸ್ಪ್ರೈಟ್ ಆರ್ಡ್ರ್ ಮಾಡ್ತಾ ಇದ್ದೀನಿ. ಏನಿದೆ ನೋಡು. ಏನಿದೆ ನಾರ್ಮಲ್ ಏನು ಸಿಗುತ್ತೆ ಎಲ್ಲ ಇದೆ. ಏನು ಬೇಕು ಇಲ್ಲ ಆಲ್ ನೀರು. ಏನು ಮಾಡೋಣ ಹೇಳು. ನಾನು ಕೊಕೊಕೋಲಾ ಮತ್ತು ಸ್ಪ್ರೈಟ್ ಮಾಡಿದ್ದೀನಿ. ಎರಡೂ ಅಲರ್ಸ್ಬಿಡಿ. ನೀವು ಅವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಲ್ವಾ, ಸೊ ಅಕ್ಕಿ ಹಾಕಿ ನೀರೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದ್ಸಲಿ ನೋಡ್ಕೊಳ್ಳಿ ಉಪ್ಪು ಎಷ್ಟಾಗಿದೆ ಏನು ಅಂತ. ಅದಾದ್ಮೇಲೆ ಏನೋ ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪನ್ನ ಹಾಕೊಳ್ಳಿ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಲ್ಲ ಅದು ನಾನೀಗ ಮಿಕ್ಸ್ ಮಾಡ್ಕೊತೀನಿ.
ನಾನು ನೋಡಿ ಗೇಮ್ ಮಾಡ್ತಾ ಇದ್ದೀನಿ. ಏನಿದ್ರು ಇವತ್ತು ನಾವು ಮಾಡಿಬಿಟ್ಟು ಬೆಳಗ್ಗೆಗೆ ತಿನ್ನೋದಿದೆಯಲ್ಲ ಗೈಸ್, ಸೂಪರ್ ಆಗಿರುತ್ತೆ. ಬೆಳಗ್ಗೆ ಹೊತ್ತು ನಾರ್ಮಲಾಗಿ ತಿಂದಾಗ. ಆಮೇಲೆ ಬೇಕಾದಷ್ಟು ಅಳತೆಗೆ ನೀರು ಹಾಕೊಂಡು ಏನಾದರೂ ತೆಗ್ದಿದ್ಯಾ ನೋಡಿ ಗೈಸ್. ನಾನು ಈ ಅಳತೆಯಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ, ಹಾಕ್ಕೊಂಡಿದ್ದೀನಿ. ಇದೇ 2 ಗ್ಲಾಸಲ್ಲಿ ಈ 2 ಗ್ಲಾಸ್ ನಾವು ಯಾವುದ್ರಲ್ಲಿ ತೊಗೊಂಡಿರ್ತೀವಿ ಅಕ್ಕಿನ, ಆ ಗ್ಲಾಸಲ್ಲಿ ನಾವು 2 ಗ್ಲಾಸ್ ತೊಗೊಂಡಿದ್ರೆ 4 ಗ್ಲಾಸ್ನ ನೀರು ಹಾಕ್ಕೊತೀನಿ. ಗ್ರೀನ್ ಬರುತ್ತಾ ಗೊತ್ತಿಲ್ಲ ಗೈಸ್, ಗ್ರೀನ್ ಬರುತ್ತಾ ಏನು ಬರುತ್ತೆ ಅಂತ. ಸಪ್ಪೆ ಗೈಸ್, ಸಪ್ಪೆ ಇರೋದಲ್ವ ಇದು. ಏನೇ ಮಾಡ್ತಿದ್ಯಾ ಗೈಸ್? ವಿಜಿಲ್ ಆದಮೇಲೆ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಪನ್ ಮಾಡ್ತಾ ಇದ್ದೀವಿ. ಗೈಸ್ ಈಗ ನೋಡಿದ್ರಲ್ಲ ಅದು ಹೇಗಾಗಿದೆ ಅಂತ. ಸೊ ಊಟ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್ ನೋಡಿ ಈ ಥರ ಇಷ್ಟು ಗ್ರೀನಾಗಿ ಆಗಿದೆ. ಆ್ಯಂಡ್ ಚಿಕನ್ ಆಲ್ಸೋ ಬೆಂದಿದೆ. ಸೊ ನನ್ನ ತಂಗಿನ ಫಸ್ಟ್ ಕೇಳ್ತೀನಿ ಹೇಗಿದೆ ಅಂತ. ಇರು, ಹೇಳು ಹೆಂಗಿದೆ ಅಂತ. ಆನೆಸ್ಟಾಗಿ ಹೇಳಬೇಕು. ಚಿಕನ್ ಬಿಟ್ಟು ರೈಸ್ ತಿನ್ನು. ಟೇಸ್ಟ್ ಏನೂ ಗೊತ್ತಿಲ್ಲ ಅಂದರೆ ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಏನೂ ಗೊತ್ತಾಯ್ತಲ್ಲ. ಅಷ್ಟೊಂದು ಸ್ವಲ್ಪ ತಿನ್ಸಪ್ಪ. ಹೆಂಗೈತೆ? ಸೂಪರ್ ಆಗಿದೆ, ಚೆನ್ನಾಗಿದೆ. ಐ ಆಮ್ ಈಟಿಂಗ್. ನೋಡೋಣ. ಗೈಸ್ ಚೆನ್ನಾಗಿದೆ ಟೇಸ್ಟ್. ಆ್ಯಂಡ್ ತೋರಿಸು. ಆ್ಯಂಡ್ ಗೈಸ್ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಯ್ಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನೀವು ಟ್ರೈ ಮಾಡಿ, ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ ನೀವೆಲ್ಲ ಯಾರ್ಯಾರು ಟ್ರೈ ಮಾಡಿದ್ದೀರಾ ಅಂತ. ಸೊ ಇಷ್ಟೇ ಗೈಸ್. ಉಪ್ಪು ಸ್ವಲ್ಪ ಕಮ್ಮಿ ಐತೆ ಅಷ್ಟೇ. ಬಟ್ ಚೆನ್ನಾಗೈತೆ. ಅನುಷ್ಠಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಸರಿ ಗೈಸ್, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಸಿಗ್ತೀನಿ.